ನಮಸ್ತೆ ವೀಕ್ಷಕರೇ, ಶುಭೋದಯ. ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಜೈರಾಮ್. ಇವತ್ತಿನ ಜಾತಕ ಫಲ ಕಾರ್ಯಕ್ರಮದಲ್ಲಿ ಈ ದಿನದ ವಿಶೇಷತೆ ಜೊತೆಗೆ 12 ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ. ಹಾಗೆ ನೀವು ಕಳುಹಿಸಿರುವಂತಹ ಸಂದೇಶಗಳತ್ತ ಸಹ ಗಮನ ಹರಿಸಲಾಗುತ್ತೆ. ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವೃತ್ಮಾ ಪುನರ್ಜನ್ಮನಾಮಾತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದ್ದದಾತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಹಿ. ವೀಕ್ಷಕರೆಲ್ಲರಿಗೂ ಶುಭೋದಯ, ಶುಭ ಬೆಳಗು. ಈ ದಿವಸದ ಪಂಚಾಂಗವನ್ನು ತಿಳಿಯೋಣ. ಆನಂತರದಲ್ಲಿ ನಾವು ಸಂದೇಶಗಳನ್ನು ಪರಿಶೀಲಿಸೋಣ. ಶ್ರೀ ಶೋಭಕರ ನಾಮ ಸಂವತ್ಸರ, ಉತ್ತರಾಯಣ, ಹೇಮಂತ ಋತು, ಪುಷ್ಯಮಾಸವಾಗಿದೆ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಮಂಗಳವಾರವಾಗಿರತಕ್ಕಂಥದ್ದು, ಪಂಚಮಿ ತಿಥಿ, ಉತ್ತರ ಫಲ್ಗುಣಿ ನಕ್ಷತ್ರ. ಈ ದಿವಸ ಬಹುಳ ಪಂಚಮಿ. ಇದು ತ್ಯಾಗರಾಜರ ಆರಾಧನೆಯನ್ನು ಸೂಚಿಸ್ತಕ್ಕಂಥ ದಿವಸ. ತ್ಯಾಗರಾಜರು ವಾಗ್ಗೇಯಕಾರರು. ಅವರು ನಾವು ಹೇಗೆ ನಮ್ಮ ಕನ್ನಡದಲ್ಲಿ ಪುರಂದರದಾಸರನ್ನು, ಕನಕದಾಸರನ್ನು ಕಾಣ್ತೀವೋ ಹಾಗೆ ಅವರು ತೆಲುಗಿನಲ್ಲಿ, ಆದರೆ ಅವರು ತೆಲುಗಿನಲ್ಲಿ ರಚನೆ ಮಾಡಿರ್ತಕ್ಕಂಥದ್ದು ಗೀತೆಗಳನ್ನು, ಆದರೆ ಅವರು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಏನಿದೆ ಅದಕ್ಕೆ ಒಂದು ಹೊಸ ದಾರಿಯನ್ನು ಸೂಚಿಸಿದವರು. ತ್ಯಾಗರಾಜರ ಆರಾಧನೆ ಅಂತಕ್ಕಂಥದ್ದು ಈಗ ಮನೆಗಳಲ್ಲಿ ಸಂಗೀತದ ಪ್ರಜ್ಞೆ ಇರತಕ್ಕಂಥ, ಸಂಗೀತವನ್ನು ಆರಾಧಿಸ್ತಕ್ಕಂಥವ್ರು ಅಷ್ಟೇ ಅಲ್ಲ, ಯಾರು ಶ್ರೀರಾಮಚಂದ್ರನ ಭಕ್ತರಾಗಿದ್ದಾರೋ ಅವರೆಲ್ಲರೂ ತ್ಯಾಗರಾಜರನ್ನು ಗೌರವಿಸ್ತಾರೆ. ಯಾಕೆಂದರೆ ತ್ಯಾಗರಾಜರು ರಾಮರನ್ನು ಹಾಗೆ ಹನುಮಂತನೋಪಾದಿಯಲ್ಲಿ ಡಿ.ವಿ.ಜಿಯವರು ಒಂದು ಮಾತು ಹೇಳ್ತಾರೆ, ಹೇಗಿರಬೇಕು ರಾಮಭಕ್ತಿ ಅಂತಲ್ಲ, ಯಾವುದಾದ್ರೂ ಭಕ್ತಿ, ಆದರೆ ಆ ಭಕ್ತಿ ಅನ್ನೋದು ಹೇಗಿರಬೇಕು ಅಂದರೆ ನಾವು ಹನುಮಂತನನ್ನು ನೋಡಿ ಕಲ್ತ್ಕೊಳ್ಬೇಕಂತೆ. ಅವರು ಒಂದು ಕಗ್ಗವನ್ನು ಹೇಳ್ತಾರೆ, ಘನತತ್ವ ಒಂದಕ್ಕೆ ದಿನರಾತ್ರಿ ಮನಸೋತು ನೆನೆಯದಿನ್ನೊಂದನ್ನೆಲ್ಲವ ನೀಡುತ್ತದರ ಅನುಸಂಧಿಯಲ್ಲಿ ಜೀವಭಾರವನ್ನು ಕಳೆವುದು. ಮಂಕುತಿಮ್ಮ ಅಂತ. ಘನತತ್ವ ಒಂದಕ್ಕೆ, ಒಂದು ದಿವ್ಯವಾದದ್ದು, ಭವ್ಯವಾದದ್ದು ನಮಗೆ ಸಿಕ್ಕ ಮೇಲೆ ಮತ್ತೊಂದು ಕಡೆ ನಾವು ಮುಖ ಮಾಡೋದಿಲ್ಲ, ಮಾಡಬಾರ್ದು. ಶ್ರದ್ಧೆ ಇರತಕ್ಕಂಥವ್ರು ಹಾಗೆ ಮಾಡಲ್ಲ. ನೆನೆಯದು ಇನ್ನೊಂದು ನನಗೇನು ಬೇರೆ ಗೊತ್ತಿಲ್ಲ, ಗೊತ್ತಿರೋದೊಂದೇ ಶ್ರೀರಾಮ. ಹಾಗೆ ಹನುಮಂತ ಇದ್ದದ್ದು. ಹನುಮಂತನಿಗೆ ರಾಮನ ಹೊರತಾಗಿ ಮತ್ತಿನ್ನೇನೂ ಇಲ್ಲ, ಪ್ರಪಂಚವೇ ಇಲ್ಲ. ಅದು ರಾಮಭಕ್ತಿ. ಹಾಗೆ ಹೇಗೆ ಹನುಮನೋ ಹಾಗೆ ಮಾಯಮ್ಮ ಸೀತಮ್ಮ, ತಂಡ್ರಿ ಶ್ರೀರಾಮುಡು ಅಂತ. ತಂದೆ ಯಾರು? ಅಮ್ಮ ಸೀತಮ್ಮ, ಅಪ್ಪ ಶ್ರೀರಾಮ. ಇಷ್ಟು ರಾಮರ ತಾದಾತ್ಮ್ಯ ಭಕ್ತಿಯವರಿಗೆ ಅಂತಂದರೆ ಹಾಗೆ. ಹೀಗಾಗಿ ತ್ಯಾಗರಾಜರನ್ನು ಸ್ಮರಿಸಿಕೊಳ್ಳುವ ಉದ್ದೇಶವೇ ಅವರ ಆ ಶ್ರೀರಾಮಚಂದ್ರರ ಭಕ್ತಿ, ಅವರೆಡೆಗಿದ್ದಂಥ ಮಹಾಗೌರವ. ಅಂಥವರನ್ನು ಆ ಗೀತೆಗಳನ್ನು ಕೇಳಿದ್ರೆ ಮಂತ್ರಗಳನ್ನು ಕೇಳಿದ ಹಾಗೆ. ಮಂತ್ರಗಳಿಗೋ ಉಪನಿಷತ್ತುಗಳಿಗೋ ಯಾವ ಮೌಲ್ಯ ಇದೆ ಅದು ತ್ಯಾಗರಾಜರ ಕೀರ್ತನೆಗಳಲ್ಲಿದೆ ಅಂತ ಅವರನ್ನು ಗೌರವಿಸ್ತಕ್ಕಂಥವರೆಲ್ಲ ನಂಬಿದ್ದಾರೆ, ನಂಬಬೇಕು. ಅಂಥ ಒಂದು ಮಹತ್ವವಾದ ಅಂಶಗಳು ಆ ಗೀತೆಗಳಲ್ಲಿದ್ದಾವೆ. ಹೀಗಾಗಿ ನೀವು ತ್ಯಾಗರಾಜರ ಒಂದು ಕೀರ್ತನೆಯನ್ನು ಈ ದಿವಸ ನೀವು ಕೇಳಿಬಿಟ್ಟಿದ್ದೀರಾ ಅಂದರೆ ವೇದಗಳನ್ನು ಕೇಳಿದ ಹಾಗೆ, ಮಂತ್ರಗಳನ್ನು ಮನನಾತ್ ತ್ರಾಯತೆ. ಮಂತ್ರಕ್ಕೇನು ಯಾಕೆ ಅಷ್ಟು ಶಕ್ತಿ ಇದೆ ಅಂದರೆ ನಮ್ಮನ್ನು ರಕ್ಷಿಸುತ್ತೆ, ಕೇಳಿದ್ರೆ ಸಾಕು. ಅಂಥದ್ದೇ ಶಕ್ತಿ ಯಾವುದಾದ್ರು ಗೀತೆಗಿದೆ ಅಂದರೆ ತ್ಯಾಗರಾಜರ ಗೀತೆಗಳಿಗಿದೆ. ಹೀಗಾಗಿ ಈ ದಿವಸ ಅವರ ಸ್ಮರಣೆ ಹೇಗೆ ಮಾಡೋದು? ನಾವು ರಾಮಸ್ಮರಣೆ ಮಾಡಿದ್ರೆ ತ್ಯಾಗರಾಜರ ಸ್ಮರಣೆ ಆಗುತ್ತೆ, ತ್ಯಾಗರಾಜರ ಸ್ಮರಣೆ ಮಾಡಿದ್ರೆ ರಾಮರ ಸ್ಮರಣೆ ಆಗುತ್ತೆ. ಕಾಳಿದಾಸ ಉಪಮೇಯ ಕೊಡ್ತಾನೆ, ಪ್ರಕೃತಿ ಪ್ರತ್ಯಯಗಳಿದ್ದ ಹಾಗೆ. ಒಂದು ಪದ ಅಂದರೆ ಒಂದು ಪದದೊಳಗೆ ಪ್ರತ್ಯಯವೂ ಸೇರುತ್ತೆ, ಪ್ರಕೃತಿಯೂ ಸೇರುತ್ತೆ. ಅದು ಒಂದನ್ನು ಬಿಟ್ಟು ಒಂದು ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಶ್ರೀರಾಮರು ಹಾಗೂ ತ್ಯಾಗರಾಜರು ಅಂತ ಹೇಳಬಹುದು. ಆ ರೀತಿಯಲ್ಲಿ ಒಂದನ್ನೊಂದು ಬಿಟ್ಟಿರದ ಹಾಗಿರ್ತಕ್ಕಂಥ ಏನು ಶ್ರೀರಾಮಚಂದ್ರ ದೈವ ಭಕ್ತ.
ಹನುಮಂತನ ರೀತಿಯಲ್ಲಿ ಅಂತ ಖಂಡಿತ ಹೇಳಬಹುದು. ಅಂಥ ಅವರು ರಾಮನನ್ನು ಸಾಕ್ಷಾತ್ಕರಿಸ್ಕೊಂಡವರು, ಅದರಲ್ಲಿ ಸಂಶಯವೇ ಇಲ್ಲ. ಹೀಗಾಗಿ ಈ ದಿವಸ ಒಂದು ಗೀತೆಯನ್ನಾದರೂ ತ್ಯಾಗರಾಜರನ್ನು ಕೇಳಿ ಆ ಶ್ರೀರಾಮನ ಸ್ಮರಣೆ ತನ್ನ ಮೂಲಕ ಮಾಡ್ತಕ್ಕಂಥದ್ದು ಅದೇ ಒಂದು ದಿವ್ಯವಾದ ವರವಾಗಿಬಿಡುತ್ತೆ. ಈ ದಿವಸ ಕೇಳದೆಯೇ ವರ ಕೊಡ್ತಕ್ಕಂಥದ್ದು. ಶ್ರೀರಾಮಚಂದ್ರ ದೇವತೆಗಳೆಲ್ಲ ಹೋಗಿ ಕೇಳಿದ್ರಂತಪ್ಪ, ರಾವಣಾಸುರನ ಕಾಟ ವಿಪರೀತವಾಗಿಬಿಟ್ಟಿದೆ, ಯಾವತ್ತಿಗೆ ಮುಕ್ತಿ ಅಂತ ಕೇಳಿದ್ರಂತೆ. ಅಪ್ಪ ನೀವು ಹಾಗೆ ಕೇಳ್ಕೊಳಕ್ಕೆ ಅವರು ಬಂದರು, ವಿಷ್ಣುವು ಎದ್ದು ನಿಂತ, ಯೋಚನೆ ಮಾಡಿಬಿಡಿ ನಾನು ಬರ್ತಾ ಇದ್ದೀನಿ ಅಂತ. ಹಾಗೆ ನಾವು ಕೇಳುವ ಮುನ್ನವೇ ಘಟಿಸುವ ಫಲ ಇದೆಯಲ್ಲ, ಅದು ವಿಷ್ಣು ಫಲ, ಅದು ರಾಮ ಫಲ. ಹೀಗಾಗಿ ಈ ತ್ಯಾಗರಾಜಕ್ಕೆ ಕೇಳುವ ಹಾಗೆ ಕೇಳಲಿಕ್ಕೆ ಅಂತ ಕೂತ್ಕೊಂಡ್ರೇ ಫಲ ಸಿಕ್ಬಿಡುತ್ತೆ. ಆ ರೀತಿಯಲ್ಲಿ ದಿವಸ ತಾವೆಲ್ಲ ಪ್ರಯತ್ನ ಮಾಡಿ ತ್ಯಾಗರಾಜರ ಒಂದು ಕೀರ್ತನೆಯಾದರೂ ಮನಸಾರೆ ಕೇಳಿ ಅರ್ಥಪೂರ್ಣವಾಗಿ ಕೇಳಿಸ್ಕೊಳ್ಳಿ. ಶ್ರೀರಾಮ ನಿಮ್ಮ ಹೃದಯ ಮಂದಿರಕ್ಕೆ ಇಳಿದು ಬಿಡ್ತಾನೆ. ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.